ನಮಸ್ಕಾರ ಕರ್ನಾಟಕ. ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಮೊಹಮ್ಮದ್ ದೀಪು CS. ಇದು ನನ್ನ ಫಸ್ಟ್ ವ್ಲಾಗ್. ಎಲ್ಲಿಗೆ ಪಯಣ ಅಂದ್ರೆ ಕಾಣಿಸ್ತಿರ್ಬೋದು, ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇವ್ರ ಹೆಸರು ದಿಲೀಪ್, ಷಣ್ಮುಖ ಸ್ವಾಮಿ, ಸುಪ್ರೀತ್. ಎಲ್ಲಿಗೆ ಹೋಗ್ತಿರೋದು ಕುತೂಹಲದಿಂದ ಕಾಯ್ತಿರ್ರಿ, ರಿಸಲ್ಟ್ ಗೊತ್ತಾಗುತ್ತೆ. ನಮ್ಮ ಗ್ರೂಪಲ್ಲಿ ಒಬ್ಬ ಬಂದಿಲ್ಲ, ನೋಡ್ಕೊಂಬರ ಬನ್ನಿ. ಎಲ್ಲೋ ಇಲ್ಲೇನ ಮಾಡ್ತಿದ್ಯಾ? ಇಲ್ಲೇನ್ ಮಾಡ್ತಿದ್ಯಾ? ಹೌದಾ? ಹೊಂಟಿದೀವಿ, ಇನ್ನೊಂದು 2 minutes. ಟಿಕೆಟ್ ನಮ್ಮ ಹತ್ರ ಇದ್ರೆ ಹೊರದೋಯ್ತವೆ, ಇಲ್ಲ ಕಳ್ದೋಯ್ತವೆ. ಅದಕ್ಕೋಸ್ಕರ ಒಬ್ರ ಹತ್ರ ಕೊಡ್ತಿದ್ದೀವಿ. ಪವನ್, ಟಿಕೆಟ್ ನಿಮ್ ಜವಾಬ್ದಾರಿ, ನೀವು ಇಟ್ಕೊಬೇಕು. ಟೂ ಮಿನಿಟ್ಸ್ ಕಾಯ್ತೀರಿ. ತಲುಪಿದೀವಿ, ಇಳಿಬೇಕಷ್ಟೇ. ರೈಲ್ವೆ ಸ್ಟೇಷನ್ ಬಂತು. ಹಾಯ್ ಮಾಡ್ರಪ್ಪ ಎಲ್ಲ. ಹೆಂಗಿತ್ತು ಟೈಮ್ ಜರ್ನಿ? ಹೆಂಗಿತ್ತು ಮಧುರಡೆ ಹೆಂಗಿತ್ತು ತಿಂದ್ರಲ್ಲ? ಮಧುರಡೆ ಇನ್ನೊಂದು ಬೇಕಾ? ಗ್ಯಾಂಗ್ ಅಲ್ಲೊಬ್ಬ ತಿಂಡಿ ಪೋತವನೆ. ಎಷ್ಟು ತಿಂಡಿ ಪೋತ ಅಂದ್ರೆ ಮಧುರಡೆ ತನಕ್ಕೆ ದುಡ್ಡು ಹಿಡ್ಕೊಂಡು ನಿಲ್ಕೊಂಡ್ಬಿಟ್ಟವನಾಗ್ಲೇ. ಇನ್ನೊಂದ್ ಬೇಕೇನ ಸುಪ್ರೀತ್? ಆಗ್ಲೇ ದುಡ್ಡಿಕೊಂಡಿದೆ, ಬರ್ಲಿಲ್ವ ಯಾರು? ಇನ್ನ ಕಾಸೆ ಪಾಪ ಯಾರು ಹೊತ್ತಿಲ್ಲ. ಮಧುರಡೆ ಬನ್ನಿ, ಅಲ್ಲೋಗಿ ನಾಷ್ಟ ಮಾಡ್ತೀವಿ. ಮೈಸೂರಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಬನ್ನಿ, ಆಟೋದಲ್ಲಿ ಹೋಗೋಣ, ಬಸ್ಸಲ್ಲಿ ಹೋಗೋಣ, ನೋಡೋಣ. ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ನಮ್ಮ ಕರ್ನಾಟಕದ ಆಟೋ ರಿಕ್ಷಾ ಎಲ್ಲಿ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಬಂದು ಮೈಸೂರು ಸರ್ಕಲಲ್ಲಿ ಇದ್ದೀವಿ, ತೋರಿಸ್ತೀನಿ ನೋಡಿ. ನೋಡಿ, ಇವರೇ ನಮ್ಮನ್ನ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಕರ್ಕೊಂಡು ಬಂದಿರೋ. ಥ್ಯಾಂಕ್ಸ್ ಅಂತ. ಬಾಯ್, ಇನ್ನೊಂದ್ಸತಿ ಸಿಗುವ. ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, KSRTC. ಒಂದು ಹೇಳ್ದ ಹೇಳಿ ಇನ್ನೊಂದ್ಸತಿ. ಮೈಸೂರಿಗೆ ಬಂದು ರೀಚ್ ಆಗಿದ್ದೀವಿ. ಬಸ್ ಇಳ್ದು ಮಹಿಷಾಸುರ ನೋಡಿ. ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದು ರೀಚ್ ಆಗಿದ್ದೀವಿ ನಾವು 5 ಜನನು. ಸೂನ್ ದರ್ಶನಕ್ಕೆ ಹೋಗ್ತಿದ್ದೀವಿ. ಪೂಜೆ ಸಾಮಾನು ತಗೊಂಡಿದ್ದೀವಿ, ದರ್ಶನಕ್ಕೆ ಹೋಗ್ತಿದ್ದೀವಿ. ದರ್ಶನ ಚೆನ್ನಾಗಾಗಲಿ ಅಂತ ಬೇಡ್ಕೊಂತಿದ್ದೀವಿ. ಆಗಲಿ, ಆದರೆ ಒಳ್ಳೇದು. ತೋರಿಸ್ತೀವಿ ದರ್ಶನಕ್ಕೆ. ಆರೇಂದೆಲ್ಲ ರಶ್ ಇಲ್ಲ, ಏನೋ ಗೊತ್ತಿಲ್ಲ.
ದರ್ಶನ ಹೆಂಗಿತ್ತು? ಚೆನ್ನಾಗಿತ್ತು. ಆವತ್ತು ಮಾಡಿರ್ಲಿಲ್ಲ ದರ್ಶನ. ದರ್ಶನ ಮಾತ್ರ ಸೂಪರ್ ಆಗಿದೆ. 5 ನಿಮಿಷ ಸೂಪರ್ ಆಗೈತೆ ದರ್ಶನ. ಮಾತ್ರ ಸಕ್ಕತ್ತಾಗೈತೆ. ಹೆಂಗಾಯ್ತಪ್ಪ ದರ್ಶನ? ಸೂಪರ್ ಆಗಾಯ್ತು. ಸೂಪರ್ ದರ್ಶನ ಹೆಂಗಾಯ್ತು? ದರ್ಶನ ಫಸ್ಟ್ ಕ್ಲಾಸ್ ಆಗಾಯ್ತು. ಮುಂದಿನ ಪಯಣ ಎಲ್ಲಿ? ಮೈಸೂರು ಪ್ಯಾಲೇಸ್. ಸಾಹಸ ಪಟ್ಟು 1 ಕಿಲೋಮೀಟರ್ ನಡೆದಿದ್ದೀವಿ ಅರಮನೆ ತಕ್ಕ ಬರೋಕ್ಕೆ. ಇನ್ನೇನು ಬಂತು ಎಂಟ್ರೆನ್ಸು. ಅದು ಕಾರ್ ಕಾಣ್ತಾವಲ್ಲ ಅದೇ ಎಂಟ್ರೆನ್ಸು. ಟಿಕೆಟ್ ಕೊಟ್ಟು ಒಳಗೆ ಹೋಗೋಣ. ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕು. ಎಲ್ಲ ಇಲ್ಲೇ ಇದ್ದೀವಿ, ಯಾರು ಎಲ್ಲೂ ಕಾಣೆ ಆಗಿಲ್ಲ. ಒಳಗಡೆ ಹೋಗಿ ಏನೇನೈತೆ ಏನೇನಿಲ್ಲ ಅಂಬಾರಿ ಐತೆ ಇಲ್ವ ತೋರಿಸ್ತೀನಿ ಬನ್ನಿ. ಹೆಂಗದ ನೀರು? ಚೆನ್ನಾಗದ? ನಾವು ಒಳಗಡೆ ಮಾಡ್ಕೊಡ್ಕೊಂಡು ಯಾರು ಹೇಳಿ ವಿಡಿಯೋ ಬರೋಂಗಿಲ್ಲ ಅಂತ. ಅರಮನೆ ಪ್ಯಾಲೇಸ್ಗೆ ಯಾರು ಬರ್ತೀರಾ ಅವ್ರವರು ಆಧಾರ್ ಕಾರ್ಡ್ ತಗೊಬನ್ನಿ. ಫೋಟೋನಾರ ಇರ್ಬೇಕು ಆಧಾರ್ ಕಾರ್ಡು. ಮಿಸ್ ಆಗಿ ಬಂದರೆ ಟಿಕೆಟ್ ಕೊಡಲ್ಲ. It helps the speaker lead his audience into the scene he described by creating an imaginary picture. Usually it's something that moves. ಹಾಂ ದಿಲೀಪ್, ಅರಮನೆ ಒಳಗಡೆ ಹೆಂಗಿತ್ತು? ಚೆನ್ನಾಗೇ ಇತ್ತು, ಆದರೆ ಅಂಬಾರಿ ಇರಲಿಲ್ಲ. ಅದೊಂದೇ ಬೇಜಾರು. ಚೆನ್ನಾಗಿತ್ತು, ಅಂಬಾರಿ ಇಲ್ಲ. ಪರವಾಗಿಲ್ಲ, ಓಲ್ಡ್ ಸ್ಟೈಲು ಚೆನ್ನಾಗಿತ್ತು. ಅಂಬಾರಿ ಒಂದು ಕಾಣಲಿಲ್ಲ ನಮಗೆ. ಅದೆಲ್ಲೋ ಗೊತ್ತಿಲ್ಲ, ನಮಗೆಲ್ಲೂ ಕಾಣಲಿಲ್ಲ ಅಂಬಾರಿ. ರೈಲ್ವೆ ಸ್ಟೇಷನ್ ನಮ್ಮ ಪಯಣ ಕೆಂಗೇರಿಗಳು. ಮೂರುವರೆ ಟ್ರೈನ್. ನಾವಿನ್ನ ಊಟ ಮಾಡ್ಕೊಂಡು ಊಟ ಬೇರೆ ಮಾಡ್ಬೇಕು ನಾವು. ಹೊಡೆಸ್ತಿದಂತೆ ಸಾಕಾಗ್ಲಿಲ್ವ ಇಡ್ಲಿ? ನಾವು 3 ತಿಂದ್ವಪ್ಪ.
ಗೋಬಿ ಏನು ಬೇಡ ಹೆಂಕೋ ಬೇಡವಾ 60 ರೂಪಾಯಿ ಚಾನಲ್ ಚೆನ್ನಾಗಿರುತ್ತೆ ನಡೀರಿ ಅವನ ಬರ ಬರ ದಿಲೀಪ್ ರೈಲ್ವೆ ಸ್ಟೇಷನ್ ಮೈಸೂರು ರೈಲ್ವೆ ಸ್ಟೇಷನ್ ಕುಡಿತಿದ್ರೆ ಬಂದ್ಬಿಟ್ಟು ಕಿತ್ಕೊಂಡು ಕುಡ್ದ ಒಂದು ಜ್ಯೂಸ್ ಪಾಪ ಹುಡುಗನ ಹತ್ರ. ಹ್ಞೂ ಮುಸ್ತಫಾ ಫೋಟೋಗ್ರಾಫರೇ ಕಾಣಿಸ್ತಿಲ್ಲ ಎಲ್ಲಿ ಎಷ್ಟು ಹಲೋ ಎತ್ತಿದ್ರೆ ಗದೆ ಇಳಿಸಿದ್ರೆ ಒದೆ ಅಲ್ಲ ಮುಂಚೆ ನನ್ನ ಫೋನ್ ದಫ್ ಆಗೈತೆ ಮಾಡ್ತೀನಿ ನೋಡಿ ನಾನು. ಊಟ ಮಾಡುದು ಊಟ ಟೇಸ್ಟ್ ಹೆಂಗಿತ್ತು ಅಂತ ಕೇಳೋಣ ಬನ್ನಿ. ಹೆಂಗಿತ್ತು? ಚೂರು ಚೆನ್ನಾಗಿಲ್ಲ ಯಪ್ಪ. ಹೆಂಗಿತ್ತು? ವರ್ಸ್ಟ್ ಆಗಿತ್ತು. ಹೆಂಗಿತ್ತು? ಹಂಗೂ ಏನು ಇಷ್ಟ ಆಗಲಿಲ್ಲ. 10 ನಿಮಿಷ ಸೂಪರ್ ಆಗಿತ್ತು. ಆದರೆ ಊಟ ಮಾತ್ರ ಚೆನ್ನಾಗಿತ್ತು. ಮಜಾ ಮಾಡಿದ್ರಾ? ಹೆಂಗಿತ್ತು ಮೈಸೂರು ಜರ್ನಿ? ಹೆಂಗಿತ್ತು? ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ? ಊಟ ಚೆನ್ನಾಗಿದ್ದಿಲ್ಲ, ಇನ್ನೆಲ್ಲ ಚೆನ್ನಾಗಿದೆ. ನಿಂಗೆ? ನನಗೂ ಅಷ್ಟೇ, ಊಟ ಒಂದು ಇಡಿಸ್ಲಿಲ್ಲ. ಇನ್ನೆಲ್ಲ ಮೈಸೂರು ದೇವ್ರಿನ ಭಕ್ತ ಅಂದರೆ 1 2 3 4 5 ದೇವ್ರು ಬಟ್ಟಿಕೊಂಡವನೇ. ಆರನೇ ಮಧುರಡೆ ಮೈಸೂರು ಟ್ರಿಪ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದೀವಿ. ಹೆಂಗಿತ್ತು ಜರ್ನಿ? ಹೆಂಗಿತ್ತು ಜರ್ನಿ? ಫ್ಯಾಂಟಾಸ್ಟಿಕ್. ಹೆಂಗಿತ್ತು? ಓಕೆ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಹಾಕಕ್ಕೆ ಟ್ರೈ ಮಾಡ್ತೀನಿ.